ಸರ್ಕಾರದಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಕೇಳಿ ಬರ್ತಾ ಇದೆ. ಸಂಪುಟಕ್ಕೆ ಸೇರ್ಪಡೆ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ ಆಕಾಂಕ್ಷಿಗಳು. ಕೈ ಸರ್ಕಾರದಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಜೋರಾಗ್ತಾ ಇದೆ. ಸಂಪುಟಕ್ಕೆ ಸೇರ್ಪಡೆ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ ಆಕಾಂಕ್ಷಿಗಳು. ಕೈ ಹೈಕಮಾಂಡ್ ನಾಯಕರ ಬಳಿ ಕೂಡ ಸಚಿವಾಕಾಂಕ್ಷಿಗಳಿಗಾಗಲೇ ಲಾಬಿಯನ್ನು ಶುರು ಮಾಡಿದ್ದಾರೆ. ಹಲವು ಸಚಿವರು ಈ ಹಿಂದೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದೆ ಈ ಬಾರಿಯ ಸಂಪುಟದಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಕಸರತ್ತು ಆರಂಭಿಸಿದ್ದಾರೆ. ಕೈ ಹೈಕಮಾಂಡ್ ನಾಯಕರ ಬಳಿ ಕೂಡ ಸಚಿವಾಕಾಂಕ್ಷಿಗಳು ಲಾಬಿಯನ್ನ ಶುರು ಮಾಡಿದ್ದಾರೆ. ಸಚಿವಾಕಾಂಕ್ಷಿಗಳ ಲಾಬಿಗೆ ಮಣಿಯುತ್ತಾ ಹೈಕಮಾಂಡ್ ಸದ್ಯ ಯಾರೆಲ್ಲ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ ಅವರೆಲ್ಲ ಕೂಡ ಸಚಿವ ಸ್ಥಾನಕ್ಕಾಗಿ ಭಾರಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಸಂಪುಟ ಸೇರ್ಪಡೆ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ ಆಕಾಂಕ್ಷಿಗಳು. ಮೇ 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬುತ್ತೆ. 2 ವರ್ಷ ಪೂರ್ಣಗೊಳ್ಳುವ ಕಾರಣ ಈ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವ ಕೂಗು ಹೆಚ್ಚಾಗಿದೆ ಸಚಿವಾಕಾಂಕ್ಷಿಗಳಿಂದ. ಎರಡು ವರ್ಷ ಪೂರ್ಣಗೊಳಿಸಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಕೂಗು ಹೆಚ್ಚಾಯಿತು. ಸಂಪುಟ ಪುನರ್ರಚನೆಗೆ ಕೈ ಹಾಕ್ತಾರಾ ಸಿಎಂ ಸಿದ್ದರಾಮಯ್ಯ? ಸದ್ಯ ಮೇ 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2 ವರ್ಷ ಆಗುತ್ತೆ. ಈ ಹಿನ್ನೆಲೆ 2 ವರ್ಷ ಪೂರ್ಣಗೊಳಿಸಿರುವಂತಹ ಸರ್ಕಾರ ಈಗ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಹಲವು ಆಕಾಂಕ್ಷಿಗಳಿಗೆ ಸದ್ಯ ಈ ಬಾರಿ ಸಚಿವ ಸ್ಥಾನ ಸಿಗುವ ಆಸೆ ಚಿಗುರೊಡಿತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಭಾರಿ ಶಾಸಕರು ಕೂಡ ಹಿರಿಯ ಶಾಸಕರು ವಿಶೇಷವಾಗಿ ಈ ಬಾರಿಯ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿಎಂ ಸೇರಿ ಹೈಕಮಾಂಡ್ ಮೇಲೆ ಆಕಾಂಕ್ಷಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಆರಂಭಿಸಿದ್ದಾರೆ ಆಕಾಂಕ್ಷಿಗಳು. ಈ ಬಾರಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕೆಲ ಹಿರಿಯ ನಾಯಕರು. ಮೇ 20ರ ಬಳಿಕ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನವನ್ನ ಹಲವು ಸಚಿವಾಕಾಂಕ್ಷಿ ನಾಯಕರು, ಸಚಿವ ಸ್ಥಾನದಿಂದ ವಂಚಿತರಾದಂತ ನಾಯಕರು ಈಗಾಗಲೇ ದುಂಬಾಲು ಬಿದ್ದಿದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಪೈಪೋಟಿ ಹೆಚ್ಚಾಗಿದೆ. ಮೇ 20ಕ್ಕೆ 2 ವರ್ಷ ಪೂರೈಸುವಂತ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 3ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭಕ್ಕೆ ಹಲವು ಸಚಿವರು ತಮಗೆ ಸಚಿವ ಸ್ಥಾನ ನೀಡುವಂತೆ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಹೈಕಮಾಂಡ್ ಬಳಿ ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಈ ಬಾರಿ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಹೈಕಮಾಂಡ್ಗೆ ದೊಡ್ಡ ತಲೆಬಿಸಿ ಆಗುವಂಥದ್ದು ಬಹುತೇಕ ಪಕ್ಕ. ಅದರಲ್ಲೂ ಬಣಗಳ ರಾಜಕೀಯವಂತೂ ಹೈಕಮಾಂಡ್ಗೆ ಇನ್ನಿಲ್ಲದ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹಿರಿಯರು ಈ ಹಿಂದೆ ಸಚಿವ ಸ್ಥಾನ ಕೈ ತಪ್ಪಿದ ಬಹುತೇಕರು ಈ ಬಾರಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನ. ಇನ್ನು ಕೆಲವರು ಕಿರಿಯ ಶಾಸಕರಲ್ಲೂ ಕೂಡ ಸಚಿವ ಸ್ಥಾನದ ಲಾಬಿ ಇದೆ. ಬಹುತೇಕ ಕಾಂಗ್ರೆಸ್ ಶಾಸಕರು ಈಗಾಗಲೇ ಲಾಬಿಯನ್ನ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನು ಒಳಗೊಂಡಂತೆ ಬಹುತೇಕರು ಈಗ ಸಿದ್ದರಾಮಯ್ಯನವರ ಜೊತೆ ಲಾಬಿಯನ್ನ ನಡೆಸೋದ್ರ ಜೊತೆ ಹೈಕಮಾಂಡ್ ಜೊತೆ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಬಣದ ನಾಯಕರ ಜೊತೆ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆಲ್ಲ ಈ ಬಾರಿ ಸಿಗಲಿದೆ ಸಚಿವ ಸ್ಥಾನ? ಮೆಗಾ ಪೊಲಿಟಿಕಲ್ ಬಿಗ್ ಅಪ್ಡೇಟ್ ಸ್ಟೋರಿ. ನಮ್ಮಲ್ಲಿ ಮಾತ್ರ ಯಾರೆಲ್ಲ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ
ಇನ್ಸೈಡ್ ಸ್ಟೋರಿ. ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿತ್ತು, ಯಾರೆಲ್ಲ ಈಗ ಲಾಬಿಯಲ್ಲಿ ಪೈಪೋಟಿ ಕೊಡ್ತಾ ಇದ್ದಾರೆ, ಇದು ಕೇವಲ ರಾಜ್ ನ್ಯೂಸ್ ನಲ್ಲಿ ಮಾತ್ರ ಸಿಗ್ತಾ ಇರುವಂತ ಮೆಗಾ ಪೊಲಿಟಿಕಲ್ ಅಪ್ಡೇಟ್ ಬ್ರೇಕಿಂಗ್. ಹತ್ತು ಜನ ಹಿರಿಯ ಶಾಸಕರ ಲಿಸ್ಟ್ ಇದೀಗ ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್ ಅಪ್ಡೇಟ್. PK ಹರಿಪ್ರಸಾದ್ ಮೊದಲಿಗರು, ಬಸವರಾಜ ರಾಯರೆಡ್ಡಿ, ನರೇಂದ್ರ ಸ್ವಾಮಿ, ಆಸಿಫ್ ಪಠಾಣ್, ವಿಜಯಾನಂದ ಕಾಶಪ್ಪನವರ್, ಟಿ ರಘುಮೂರ್ತಿ, BR ಪಾಟೀಲ್, BK ಸಂಗಮೇಶ್, ಅಜಯ್ ಸಿಂಗ್, ತನ್ವೀರ್ ಶೇಟ್ ರಿಂದ ಲಾಬಿ ಲಾಬಿ ಲಾಬಿ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿ, ಹೈಕಮಾಂಡ್ ಬಳಿ ಭಾರಿ ಒತ್ತಡ. ತಮ್ಮ ತಮ್ಮ ಬಣ ನಾಯಕರ ಜೊತೆ ಭಾರಿ ಪೈಪೋಟಿಗೆ ಇಳಿದ್ರು ಈ 10 ಹಿರಿಯ ಶಾಸಕರು. ಬೇಕೇ ಬೇಕು, ಸಚಿವ ಸ್ಥಾನ ಈ ಬಾರಿ ಕೊಡ್ಲೇಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ. ಮೆಗಾ ಅಪ್ಡೇಟ್ ಪೊಲಿಟಿಕಲ್ ಬ್ರೇಕಿಂಗ್ ಇನ್ಸೈಡ್ ಸ್ಟೋರಿ ರಾಜ್ ನ್ಯೂಸ್ ನಲ್ಲಿ ಮಾತ್ರ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನುವಂತ ಇನ್ಸೈಡ್ ಸ್ಟೋರಿ. ಬಲ್ಲ ಮೂಲಗಳಿಂದ ಈ ಹೆಸರುಗಳಿಗಾಗಲೇ ಹೈಕಮಾಂಡ್ ಬಳಿ ಕೂಡ ಹೋಗಿದೆ ಅನ್ನುವಂತ ಮಾಹಿತಿ. ಹೈಕಮಾಂಡ್ ಕೂಡ ಈ ನಾಯಕರಲ್ಲಿ ಅಳೆದು ತೂಗಿ ಯಾರಿಗೆ ಯಾವ ಸ್ಥಾನ ನೀಡಬಹುದು ಅನ್ನುವ ತಯಾರಿಯಲ್ಲಿದೆ ಅನ್ನುವಂತ ಮಾಹಿತಿ ಕೂಡ ಬಲ್ಲ ಮೂಲಗಳಿಂದ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಅಜಯ್ ಸಿಂಗ್ ಧರ್ಮಸಿಂಗ್ ಅವರ ಪುತ್ರ ತನ್ವೀರ್ ಶೇಟ್, ಅಲ್ಪಸಂಖ್ಯಾತ ಕೋಟಾದಡಿ ತನ್ವೀರ್ ಶೇಟ್ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ. BK ಹರಿಪ್ರಸಾದ್ ಈ ಹಿಂದೆಯೇ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತೇಳಿ ಭಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಭಾರಿ ಅಸಮಾಧಾನವನ್ನ ತೋಡ್ಕೊಂಡಿದ್ರು. ಸರ್ಕಾರದ ವಿರುದ್ಧವೇ ಮುಗಿಬಿದ್ರು, ಸಿದ್ದರಾಮಯ್ಯನವರ ವಿರುದ್ಧವೇ ಸಿಡಿದೆದ್ರು, ಸಮಾವೇಶಗಳ ಮೇಲೆ ಸಮಾವೇಶಗಳನ್ನ ಮಾಡಿದ್ರು. ಮಧು ಬಂಗಾರಪ್ಪನವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು, ನನಗೆ ಕೊಡಬೇಕಾಗಿತ್ತು ಅಂತೇಳಿ ಅಳಲನ್ನ ತೊಡ್ಕೊಂಡ್ರು. ಟಿ ರಘುಮೂರ್ತಿ, BR ಪಾಟೀಲ್, BK ಸಂಗಮೇಶ್ ಇವರು ಕೂಡ ಸಾಕಷ್ಟು ಪೈಪೋಟಿಯನ್ನ ಮಾಡಿದ್ರು ಕಳೆದ ಬಾರಿ. ಸಂಪುಟ ದರ್ಜೆ ಸ್ಥಾನಮಾನಕ್ಕಾಗಿ BK ಸಂಗಮೇಶ್ ಅವರು ಲಾಬಿಯನ್ನ ನಡೆಸಿದ್ರು. ಈಗ ನಾವು ತೋರಿಸ್ತಾ ಇರುವಂತ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಬಹುತೇಕರು ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ಪ್ರಮುಖ ಸಚಿವ ಖಾತೆಗಳನ್ನೇ ಗಿಟ್ಟಿಸಿಕೊಳ್ಳಲಿದ್ದಾರೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಬಲ್ಲ ಮೂಲಗಳಿಂದ. ಆಲ್ಮೋಸ್ಟ್ ಇದೇ ಹೆಸರುಗಳು ಹೈಕಮಾಂಡ್ ಕೂಡ ಫೈನಲ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಮೇ 20ರ ನಂತರ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಇವರೆಲ್ಲರೂ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಟ್ಟಿರುವಂತವರು, ಅದರಲ್ಲಿ ಪ್ರಮುಖರಿವರು. ಇವರಿಗೆ ಸಚಿವ ಸ್ಥಾನ ಕಟ್ಟಿಟ್ಟ ಬುತ್ತಿ ಅನ್ನುವಂತ ಮಾಹಿತಿ ಪಕ್ಕಾ ರಾಜ್ ನ್ಯೂಸ್ಗೆ ಸಿಕ್ಕಿದೆ.